ಓಂ ತಸ್ಮಾದ್ರಜೋರಾಗವಿಷಾದಮನ್ಯು ಮಾನಸ್ಪೃಹಾ ಭಯದೈನ್ಯಾದಿಮೂಲಂ ಹಿತ್ವಾ ಗೃಹಂ ಸಂಸೃತಿಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಅನುಶಾಸನಪರ್ವಣಿ ಅಯಂ ಅದ್ಯ ಭಾಗಃ 12. 12ನೇಯ ಭಾಗ ಇದು. ಅಸ್ಮಿನ್ ಭಾಗೆ ಅತೀತೆ ಭಾಗೆ ಆಗಾಮಿನಿಷು ಚ ಭಾಗೇಷು ಆಗಾಮಿಷು ಚ ಭಾಗೇಷು ಭಗವತಾ ಕೃಷ್ಣೇನ ಯಾ ಅನುಗೀತ ಅರ್ಜುನಂ ಪ್ರತಿ ಉಪಾದಿಶ್ಯತ ತಸ್ಯಾಹ ಸಾರಭಾಗಃ ಸರ್ವೇಷಾಂ ಅಸ್ಮಾಕಂ ಶ್ರವಣ ಪದ್ಧತಿಂ ಸರತಿ. ಅನುಗೀತ ಅಂತ ಖ್ಯಾತವಾದಂಥ ಕೃಷ್ಣ ಹೇಳಿದಂಥ ಒಂದು ತತ್ವೋಪದೇಶ, ಅರ್ಜುನನಿಗೆ ಮಾಡಿದಂಥ ತತ್ವೋಪದೇಶ, ಅದನ್ನ ನಾವು ಕಳೆದ ದಿವಸ ನೋಡ್ಲಿಕ್ಕೆ ತೊಡಗಿದ್ದೀವಿ. ಕೃಷ್ಣ ದ್ವಾರಕೆಯ ತನ್ನ ಅರಮನೆಗೆ ಬಂದಂಥ ಒಬ್ಬ ಬ್ರಾಹ್ಮಣನನ್ನ ಸತ್ಕರಿಸಿ ತತ್ವೋಪದೇಶ ಮಾಡಿದೆ ಅಂತ ಕೇಳಿದಾಗ ಆ ಬ್ರಾಹ್ಮಣ ಒಬ್ಬ ಸಿದ್ಧ ಪುರುಷ ಮತ್ತೆ ಕಶ್ಯಪ ಅನ್ನುವಂಥ ಒಬ್ಬ ಶಿಷ್ಯ, ಅವರಿಬ್ಬರ ನಡುವೆ ನಡೆದಂಥ ಒಂದು ಸಂವಾದವನ್ನೇ ಉದಾಹರಿಸಲಿಕ್ಕೆ ತೊಡಗಿದ್ದ. ನಾವು ಅದನ್ನು ಕಳೆದ ದಿವಸ ಆ ಅಧ್ಯಾಯವನ್ನ ಕೇಳಿ ಮುಗಿಸಿದ್ದೇವೆ. ಕೆಲವು ಪಾಠಗಳಲ್ಲಿ ಅದು 16ನೇ ಅಧ್ಯಾಯ, ಕೆಲವು ಪಾಠಗಳಲ್ಲಿ ಅದು 17ನೇ ಅಧ್ಯಾಯ. ಈ ಒಂದು ಭಾಗ, ಈ ಒಂದು ಅಧ್ಯಾಯ ಆ ಸಿದ್ಧಪುರುಷ ತನ್ನ ಬಗ್ಗೆ, ತನ್ನ ಗತ ಜೀವನದ ಬಗ್ಗೆ ಮಾಡಿಕೊಂಡಂತಹ ಸಿಂಹಾವಲೋಕನ ಮತ್ತು ಈಗ ತಾನಿರುವಂತಹ ಹಂತ, ಒಂದು ಎತ್ತರ ಏನಿದೆ ಅದರ ಕುರಿತಾಗಿ ನಾವೊಂದಿಷ್ಟು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಅದು ಈ ಭಾಗದ ಉದ್ದೇಶ. ಈ ಹಿಂದೆ ದೋಷ ಪುರುಷ ವಿಸರ್ಜನ, ಪಾಪ ಪುರುಷ ವಿಸರ್ಜನ, ಇತ್ಯಾದಿ ರೂಪಗಳಲ್ಲಿ ಅನೇಕ ಥರದ ಸೈಕೋಥೆರಪಿಗಳನ್ನು ನಾವು ನೋಡೇ ಇದ್ದೇವೆ. ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಪರಂಪರೆಯಲ್ಲಿ ಅನೇಕ ಥರದ ಆತ್ಮವಿಮರ್ಶಾ ವಿಧಾನಗಳು, ಆತ್ಮನ ಶುದ್ಧೀಕರಣಕ್ಕಾಗಿ, ವ್ಯಕ್ತಿತ್ವದ ಶುದ್ಧೀಕರಣಕ್ಕಾಗಿ ನಡೆಯುವಂಥ ಪ್ರಕ್ರಿಯೆಗಳು, ಅದನ್ನೆಲ್ಲ ನೋಡೇ ಇದ್ದೇವೆ. ಪ್ರಾಯ ಈ ಅಧ್ಯಾಯದಲ್ಲಿ ನಾವು ಕಾಣುವಂತಹ ಒಂದು ಮನೋವಿಶ್ಲೇಷಣಾ ವಿಧಾನ, ಸ್ವಸಮ್ಮೋಹಿನಿ ವಿಧಾನ ಏನಿದೆ, ಇದು ಬೇರೆ ಎಲ್ಲೂ ಕೂಡ ನಮಗೆ ಕಾಣಿಸುವುದಿಲ್ಲ. ಎಲ್ಲದಕ್ಕಿಂತಲೂ, ಉಳಿದೆಲ್ಲ ವಿಧಾನಗಳಿಗಿಂತಲೂ ಇದು ಹೆಚ್ಚು ಪರಿಣಾಮಕಾರಿಯಾದಂತಹ ಒಂದು ವಿಧಾನ. ಇದನ್ನು ನಾವು ಸೈಕೋಥೆರಪಿ ಅಂತ ಹೇಳಬಹುದು. ಅದರಲ್ಲೇ ಇದನ್ನ ಸೆಲ್ಫ್ ಹಿಪ್ನಾಟಿಸಮ್ ಅಂತ ಹೇಳ್ಕೊಳ್ಬಹುದು ಒಂದು ದೃಷ್ಟಿಯಿಂದ. ನಮ್ಗೆ ಗೊತ್ತಿರುವಂತೆ ಈ ಹಿಪ್ನಾಟಿಸಮ್ ಅನ್ನೋದು ಇನ್ನೊಬ್ಬ ವ್ಯಕ್ತಿಗೆ, ಒಬ್ಬ ತಜ್ಞನಾದವನು ತನ್ನ ಹತ್ರ ಬರುವಂಥ ಯಾವುದಾದ್ರೂ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವರಿಗೆ ಇದನ್ನು ಮಾಡ್ತಾರೆ, ಈ ಹಿಪ್ನಾಟಿಸಮ್ ಅನ್ನು ಮಾಡ್ತಾರೆ, ಸಂಮೋಹಿನಿಯನ್ನ ಮಾಡ್ತಾರೆ. ಸಂಮೋಹಿನಿ ಮಾಡಿದಾಗ ಅವನಿಗೆ ಆ ಸಮಸ್ಯೆ ಯಾಕೆ ಬಂತು, ಸಮಸ್ಯೆ ಮೂಲ ಕಾರಣ ಏನು, ಅದನ್ನು ಪರಿಹರಿಸಿಕೊಳ್ಳುವುದು ಹೇಗೆ ಅನ್ನೋದನ್ನೆಲ್ಲ ತಾನಾಗಿಯೇ
ಆ ವ್ಯಕ್ತಿಯ ಮುಖದಿಂದಲೇ ಹೇಳಿಸ್ತಾರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಸರಿಯಾಗಿ ಮಾತನಾಡಲಿಕ್ಕೆ ಬರ್ತಿರ್ಲಿಲ್ಲ. ಹುಟ್ಟಿದ ಪ್ರಸಂಗದಲ್ಲಿ ಕೆಲವು ತಿಂಗಳು, ಕೆಲವು ವರ್ಷಗಳ ಕಾಲ ಅವನು ಚೆನ್ನಾಗಿ ಮಾತಾಡ್ತಿದ್ದ. ಮುಂದೊಂದು ಕಾಲದಲ್ಲಿ ಯಾವುದೋ ಕಾರಣದಿಂದಾಗಿ ಆತನಿಗೆ ಉಗ್ಗು, ತೊದಲು ಇತ್ಯಾದಿಗಳು ಅಂಟಿಕೊಂಡವು ಅಂತಾದಾಗ ಅವನನ್ನ ಸಮೋಹಿನಿ ಒಳಪಡಿಸಿ ಅವನ ಆ ಜೀವನದಲ್ಲಿ ಬಾಲ್ಯದಲ್ಲಿ ಏನಾಗಿತ್ತು, ಯಾವ ಕಹಿ ನೆನಪುಗಳು ಆತನಿಗೆ ತೊಂದರೆ ಕೊಟ್ಟಿದ್ದು, ಯಾವ ಘಟನೆಯಿಂದಾಗಿ ಸರಿಯಾಗಿ ಮಾತಾಡ್ತಾ ಇದ್ದಂತಹ ವ್ಯಕ್ತಿ ತೊದಲಲಿಕ್ಕೆ ಪ್ರಾರಂಭಿಸಿದ ಅನ್ನೋದನ್ನೆಲ್ಲ ತಜ್ಞರು ಕಂಡುಹಿಡಿದು ಅದಕ್ಕೊಂದು ಪರಿಹಾರೋಪಾಯವನ್ನು ಸೂಚಿಸ್ತಾರೆ. ಯಾವುದೋ ಒಂದು ಪ್ರಸಂಗದಲ್ಲಿ ಯಾವುದೋ ಭಯಾನಕವಾದ ದೃಶ್ಯವನ್ನೋ, ಕಂಗೆಡಿಸುವ ದೃಶ್ಯವನ್ನೋ ಯಾವುದನ್ನೋ ನೋಡಿ ಆ ಸಂದರ್ಭದಲ್ಲಿ ಮಾತು ತೊದಲಿದವನು ಮುಂದೆ ಆ ತೊದಲಿಕೆ ಹಾಗೆ ಮುಂದುವರೆದು ಬಿಡ್ತದೆ. ಯಾರೋ ಒಬ್ಬರು, ಕೆಲವರು ತಮ್ಮ ಬಾಲ್ಯದಲ್ಲಿ ಯಾವುದೋ ಕಹಿ ನೆನಪುಗಳನ್ನು ಅನುಭವಿಸಿದಾಗ, ಸ್ತ್ರೀ ಇರಬಹುದು, ಪುರುಷ ಇರಬಹುದು, ಇನ್ನೊಬ್ಬ ಯಾವನೇ ಸ್ತ್ರೀ ಅಥವಾ ಪುರುಷನಿಂದ ಅಂಥದ್ದೇನೋ ಕಹಿ ಅನುಭವವನ್ನು ಪಡೆದಾಗ ಅದು ಅವರ ಮುಂದಿನ ಜೀವನದಲ್ಲೂ ಕೂಡ ಆ ಕಹಿ ನೆನಪುಗಳು ಮುಂದುವರೆದು ಅವರ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಅವರಿಗೆ ಸರಿಯಾಗಿ ವರ್ತಿಸಲಿಕ್ಕೆ ಆಗದಂತೆ ತೊಂದರೆ ಕೊಡ್ತಿರ್ತದೆ. ಬಾಲ್ಯದಲ್ಲಿ ಅಂತ ಕಹಿ ನೆನಪುಗಳು ಏನಾದವು ಅಂತನ್ನೋದನ್ನೆಲ್ಲ ಹುಡುಕಿ ತೆಗಿತಾರೆ ತಜ್ಞರು. ಇದು ಸಂಮೋಹಿನಿ, ತಮಗೆಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಇದೇ ಸಂಮೋಹಿನಿಯನ್ನ ಕೇವಲ ಈ ಜನ್ಮಕ್ಕೆ ಸೀಮಿತಗೊಳಿಸದೆ ಪೂರ್ವ ಜನ್ಮಗಳಿಗೂ ಕೂಡ ಅದನ್ನು ವಿಸ್ತರಿಸಿ, ಕಳೆದ ಜನ್ಮದಲ್ಲಿ ನೀನೇನಾಗಿದ್ದೆ, ಅದ್ರ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅಂತ ಅವನಿಗೆ ಹಿಂದಿನ ಜನ್ಮಕ್ಕೆ, ಹಿಂದಿನ ನೆನಪುಗಳಿಗೆ ಹೋಗ್ಲಿಕ್ಕೆ ಹೇಳಿ ಅವನ ಮೂಲಕವೇ, ಅವನ ಬಾಯಿಯ ಮೂಲಕವೇ ಅದನ್ನೆಲ್ಲ ಹೊರಗೆ ಬರೆಸ್ತಾರೆ. ಸಾಮಾನ್ಯವಾಗಿ ನಮ್ಮ ಮನಸ್ಸನ್ನೋದು ಒಂದು ದೊಡ್ಡ ಮಂಜುಗಡ್ಡೆಯ ಶಿಖರದಂತೆ ಇರ್ತದೆ. ಉತ್ತರ ಧ್ರುವ ಇತ್ಯಾದಿ ಕಡೆಗಳಲ್ಲಿ ತೇಲುವಂತಹ ದೊಡ್ಡ ದೊಡ್ಡ ಮಂಜಿನ ಗಡ್ಡೆಯ ದ್ವೀಪಗಳು, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳೇನಿರ್ತವೆ, ಇದರ ಒಂದು ತುದಿ ಮಾತ್ರ ಮೇಲೆ ಕಾಣಿಸ್ತಾ ಇರ್ತದೆ. ಒಂದು ಅಗಾಧವಾದ ಭಾಗ ಕೆಳಗೆ ಮುಳುಗಿ ಹೋಗಿರ್ತದೆ. ಅದರಂತೆ ನಮ್ಮ ಮನಸ್ಸು ಕೂಡ, ನಮ್ಮ ಈ ಜಾಗೃತ ಮನಸ್ಸು ಕೂಡ ಮೇಲೆ ಕಾಣುವಂತಹ ಒಂದು ಮಂಜಿನಗಡ್ಡೆಯ ಶಿಖರದಂತೆ ಇರ್ತದೆ. ಮಂಜಿನಗಡ್ಡೆಯ ಅಗಾಧವಾದ ಭಾಗ ಹೇಗೆ ಕೆಳಗೆ ಮುಳುಗಿ ಹೋಗಿರ್ತದಲ್ಲ, ಹಾಗೆ ನಮ್ಮ ಸುಪ್ತ ಮನಸ್ಸು ಕೂಡ ನಮಗೆ ಅರಿವಿಲ್ಲದಂತೆ ಮುಳುಗಿ ಹೋಗಿರ್ತದೆ. ಆದರೆ ಆ ಸುಪ್ತ ಮನಸ್ಸಿನಲ್ಲಿ ನಾವು ಹಿಂದೆ ಅನೇಕ ಜನ್ಮಗಳಲ್ಲಿ ಅನುಭವಿಸಿದಂತಹ ಎಲ್ಲ ಸಂಗತಿಗಳ ಸಂಸ್ಕಾರ ಅಡಗಿರ್ತದೆ. ಈ ಜನ್ಮದ್ದು ಕೂಡ ಅಡಗೆ ಇರ್ತದೆ. ಈ ಜನ್ಮದ್ದು ಎಷ್ಟೋ ಸಂಗತಿಗಳು ನಮಗೆ ಬಾಹ್ಯ ಮನಸ್ಸಿಗೆ ಗೋಚರ ಆಗ್ತವೆ, ಕೆಲವು ಆಗದೇ ಇರಬಹುದು. ಕೆಲವು ಪೂರ್ವ ಜನ್ಮದ್ದು ಕೂಡ ಈಗ ಯಾರ್ಯಾರಿಗೂ ಅಪರೂಪಕ್ಕೆ ಕೆಲವರಿಗೆ ನೆನಪಿಗೆ ಬರಬಹುದು. ಬಹುತೇಕರಿಗೆ ನಾವು ಈ ಪೂರ್ವ ಜನ್ಮದಲ್ಲಿ ಏನಾಗಿದ್ದೆವು, ಎಲ್ಲಿ ಹುಟ್ಟಿದ್ದೆವು, ನಮ್ಮ ಒಡನಾಡಿಗಳು ಯಾರು ಅಂತನ್ನುವುದೇನು ತಿಳಿಯದಂತೆ ಇರ್ತದೆ. ಅಂತೂ ಹೀಗಾಗಿರೋ ಸಾಧ್ಯತೆ ಇರ್ತದೆ. ಆದರೆ ಸಂಸ್ಕಾರ ರೂಪದಿಂದ ಅದು ಒಳಗಿರ್ತದೆ. ಸ್ಪಷ್ಟ ರೂಪದಿಂದ ಅದು ಮೇಲೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿದ್ದಾಗ ಆ ಪೂರ್ವ ಜನ್ಮದ ನೆನಪುಗಳನ್ನೆಲ್ಲ, ಸಂಸ್ಕಾರಗಳನ್ನೆಲ್ಲ ಜಾಗೃತ ಆಗುವಂತೆ ಮಾಡಿ ಅವನಿಗೆ ಆ ವ್ಯಕ್ತಿಗೆ, ನಿರ್ದಿಷ್ಟ ವ್ಯಕ್ತಿಗೆ ಅದರಿಂದ ಅನುಕೂಲ ಆಗುವಂತೆ, ಅವನ ಜೀವನ ಸುಗಮ ಆಗುವಂತೆ, ಅಥವಾ ಅವನ ಯಾವುದಾದ್ರೂ ನಿರ್ದಿಷ್ಟ ವರ್ತನೆ, ಏನಾದರೂ ನಿರ್ದಿಷ್ಟವಾದ ವರ್ತನೆ ಅಥವಾ ನಿರ್ದಿಷ್ಟವಾದ ವಿಷಯ ಬಾಧಿತವಾಗಿದ್ರೆ, ತೊಂದರೆಗೊಳಗಾಗುವಂತಿದ್ರೆ ಅದಕ್ಕೆಲ್ಲ ಒಂದು ಪರಿಹಾರವನ್ನು ಹೇಳ್ತಾರೆ ಆ ಸಂದರ್ಭದಲ್ಲಿ. ಇದನ್ನೆಲ್ಲ ಈ ಸಂಮೋಹಿನಿ ವಿದ್ಯೆಯ ಬಲದಿಂದ ಮಾಡೋರಿದ್ದಾರೆ. ತೀರಾ ಕೆಲವು ಅಪರೂಪದ ಪ್ರಸಂಗಗಳಲ್ಲಿ ಎಡ್ಗಾರ್ ಕೇಸಿ ಅಂಥವರು ತಮ್ಮ ಹತ್ತಿರ ಬಂದಂಥವರನ್ನ, ಯಾವುದಾದ್ರು ಸಮಸ್ಯೆಯಿಂದ ನರಳ್ತಾ ಇದ್ದವರನ್ನ ಸಂಮೋಹಿನಿ ವಿದ್ಯೆಗೆ ಒಳಪಡಿಸದೆ
ತನ್ನನ್ನು ತಾನೇ ಸಂಮೋಹಿನಿ ವಿದ್ಯೆಗೆ ಒಳಪಡಿಸಿಕೊಂಡು ಆ ಬಂದಿರುವಂತಹ ವ್ಯಕ್ತಿಗೆ ಹಿಂದೆ ಏನಾಗಿತ್ತು, ಯಾವ ಒಂದು ತಪ್ಪು ಅವನು ಮಾಡಿದ್ದ, ಅದರ ಪರಿಣಾಮವಾಗಿ ಈಗ ಅವನು ಏನು ದುಃಖವನ್ನು ಅನುಭವಿಸುವಂತಾಗಿದೆ, ಅಥವಾ ಯಾವ ದೊಡ್ಡ ಕೆಲಸ ಮಾಡಿದ್ದ ಅದರ ಫಲವಾಗಿ, ಯಾವ ಪುಣ್ಯದ ಫಲವಾಗಿ ಈಗ ಇಂಥ ಒಂದು ಉನ್ನತ ಸ್ಥಿತಿಯಲ್ಲಿದ್ದಾನೆ, ಇದನ್ನೆಲ್ಲ ಅವನು ಹೇಳ್ತಿದ್ದ. ಹೀಗೆ ಸೆಲ್ಫ್ ಹಿಪ್ನಾಟಿಸಮ್ ಒಂದು, ಇನ್ನೊಬ್ಬರಿಗೆ ಮಾಡುವಂತಹ ಹಿಪ್ನಾಟಿಸಮ್ ಇನ್ನೊಂದು. ಆ ಎಡ್ಗಾರ್ ಕೇಸಿ ಮಾಡ್ತಿದ್ದಂಥ ಸೆಲ್ಫ್ ಹಿಪ್ನಾಟಿಸಮ್ ಅನ್ನೋದು, ತನಗೆ ತಾನೇ ಸೆಲ್ಫ್ ಹಿಪ್ನಾಟಿಸಮ್ ಮಾಡಿಕೊಂಡು ಇನ್ನೊಬ್ಬರ ಪರಿಹಾರಕ್ಕೆ, ಇನ್ನೊಬ್ಬರ ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಿದ್ದದ್ದು ಎಲ್ಲ ಕಡೆ ದಾಖಲಾಗಿದೆ. ಈ ಒಂದು ವಿಧಾನ ತನ್ನನ್ನು ತಾನೇ ಹಿಪ್ನಾಟಿಸಮ್ಗೆ ಒಳಪಡಿಸಿಕೊಂಡು ಆ ಮೂಲಕ ತನ್ನ ಸಮಸ್ಯೆಗಳಿಗೆ ತಾನೇ ಪರಿಹಾರ ಕಂಡುಕೊಳ್ಳುವುದು ಕೂಡ ಒಂದು ಏನಾದರೂ ವಿಧಾನ ಇದ್ದಿರಬಹುದು. ನನಗೆಲ್ಲಿಯೂ ಅದನ್ನು ಓದಿ ಗೊತ್ತಿಲ್ಲ, ಆದ್ರೆ ಇರಬಹುದು. ಅನೇಕ ಕಡೆ ಈ ಒಬ್ಬ ವ್ಯಕ್ತಿಯನ್ನ ಗತಕಾಲದ ಜನ್ಮಗಳಿಗೆ ಕಳಿಸಿದ್ರೆ ಆ ನೆನಪುಗಳನ್ನ ನೀನೇ ನೆನಪು ಮಾಡಿಕೋ ಅಂತ ಗೋ ಬ್ಯಾಕ್ ಅಂತ ಹೀಗೆ ಹೇಳ್ತಾ ಹೋದಾಗ ಅವನು ಹಿಂದಿನ ಕಾಲದ ನೆನಪುಗಳಿಗೆ ಹೋಗ್ತಾನೆ. ಆಗ ಅಲ್ಲಿರುವಂತಹ ವಿಷಯಗಳನ್ನೆಲ್ಲ ಅವನು ಹೇಳ್ತಾನೆ. ಅಲ್ಲಿಂದ ಅವನನ್ನ ನಿಧಾನವಾಗಿ ಈ ಕಾಲಕ್ಕೆ ಮರಳಿ ತರ್ತಾರೆ. ಕೆಲವು ಬಾರಿ ಮರಳಿ ತರಲಿಕ್ಕಾಗದೆ ಹೋದ್ರೆ ಅವನಿಗೆ ಅದರಿಂದ ತೊಂದರೆನೂ ಕೂಡ ಆಗ್ತದೆ ಅಂತ ನಾವು ಕೇಳ್ತೀವಿ ಅಲ್ಲಲ್ಲಿ. ಅದೆಲ್ಲ ಈಗ ತಜ್ಞರಾದವರು ಏನು ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ವಿವರ ಆಯಿತು. ಇಷ್ಟನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಈಗ ಇಲ್ಲಿ ಬರುವಂತಹ ಒಂದು ವಿಧಾನ ಏನಿದೆಯಲ್ಲ, ಈ ಸಿದ್ಧ ಪುರುಷ ಸಿದ್ಧನೇ, ಅವನು ತನ್ನ ಒಂದು ಶ್ರೇಷ್ಠ ಹಂತವನ್ನು ಅವನು ತಲುಪೇ ಬಿಟ್ಟಿದ್ದಾನೆ. ಅವನು ತನ್ನ ಗತಕಾಲದ ನೆನಪುಗಳನ್ನೆಲ್ಲ ಹೇಳ್ಕೊತಾ ಇದ್ದಾನೆ. ಅದಕ್ಕೆ ಅವನು ಆಧುನಿಕ ಕಾಲದಲ್ಲಿ ನಾವೇನು ಹಿಪ್ನಾಟಿಸಮ್ ಅಂತೀವಿ, ಸಂಮೋಹಿನಿ ವಿದ್ಯೆ ಅಂತೀವಿ, ಇದರ ವಿದ್ಯಾಬಲದಿಂದ ಅವನ ಗತಕಾಲದ ನೆನಪುಗಳನ್ನೆಲ್ಲ ಹೊರಗೆ ತೆಗೆದೇ ಇರಬಹುದು. ಅವನಿಗೊಂದು ಅಲೌಕಿಕವಾದ ಸಿದ್ಧಿಯೇ ಇರುವುದರಿಂದ ಜಾತಿ ಸ್ಮೃತಿ ಅನ್ನುವುದು ಒಂದು ವಿದ್ಯಾ. ನಮ್ಮ ಹಿಂದಿನ ನೆನಪುಗಳನ್ನು ನಾವೇ ಮಾಡಿಕೊಳ್ಳುವುದೇ ಒಂದು ವಿದ್ಯಾ. ಅಂಥ ವಿದ್ಯೆ ಅವನಿಗೆ ತಾನಾಗಿಯೇ ಸಿದ್ಧ ಪುರುಷನಾದ್ರಿಂದ ಬಂದಿರಬಹುದು. ಬರುವ ಕಾರಣದಿಂದ ಅವನು ತನ್ನ ಗತಕಾಲದ ವಿಷಯಗಳನ್ನೆಲ್ಲ ಹೀಗೆ ಹೇಳ್ಕೋತಾನೆ. ಇದು ನಾವು ಕೂಡ ಮಾಡಿಕೊಳ್ಳಬಹುದಾದಂತಹ ಒಂದು ವಿಧಾನ ಅಂತ ನನಗೆ ಕಾಣಿಸ್ತು. ಆ ಸಿದ್ಧ ಪುರುಷನಿಗೆ ನಿರ್ದಿಷ್ಟವಾಗಿ ಯಾವ್ಯಾವ ಜನ್ಮದಲ್ಲಿ ನಾನು ಏನೇನಾಗಿದ್ದೆ ಅಂತ ಅನ್ನೋದನ್ನೆಲ್ಲ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು. ನಮಗೆ ಅದೆಲ್ಲ ಆಗದೇ ಇರಬಹುದು. ಮತ್ತು ಅದೆಲ್ಲ ಯಾವ ನಿರ್ದಿಷ್ಟ ಜನ್ಮದಲ್ಲಿ ನಾನು ಏನಾಗಿದ್ದೆ, ಆಗ ನನ್ನ ಒಡನಾಡಿಗಳು ಯಾರು, ಆಗಿನ ನನ್ನ ಸುಖ ದುಃಖಗಳೇನು ಅಂತೆಲ್ಲ ನಮಗೆ ಈಗೊಂದು ನೆನಪು ಬಂದುಬಿಟ್ರೆ ನಮ್ಮ ವರ್ತಮಾನ ಜೀವನ ತೀರಾ ಘಾಸಿಗೊಳಗಾದಿತ್ತು. ಆ ಹಿಂದಿನ ನೆನಪುಗಳನ್ನು ನಾವು ಪಡ್ಕೊಂಡಾಗಲೂ ಕೂಡ ಈಗಿನ ಜೀವನವನ್ನು ಸುಗಮವಾಗಿ ನಡೆಸಲಿಕ್ಕೆ ಬೇಕಾದಂತಹ ಒಂದು ಸಮಚಿತ್ತತೆ ಅಂತ ಪಕ್ವತೆ ನಮಗೆಲ್ಲ ಬಂದಿರೋದಿಲ್ಲ. ಆದ್ರಿಂದ ನಾವು ವಿಚಾರಮಗ್ನರಾಗಿ ನಮ್ಮಲ್ಲೇ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ತಾ ಈ ಹಿಂದಿನ ವಿಷಯಗಳನ್ನ ನೆನಪು ಮಾಡ್ಕೊಳ್ಕಾಗದೇ ಇದ್ರು ಏನಾಗಿರಬಹುದು, ಸಿದ್ಧ ಪುರುಷ ಏನು ಹೇಳಿದ್ದಾನಲ್ಲ ಅದಕ್ಕನುಸಾರವಾಗಿ ನಮಗೂ ಏನಾಗಿರಬಹುದು ಅನ್ನೋದು ನಾವು ಸ್ಥೂಲವಾಗಿ ಕಾಣಬಹುದು. ಪ್ರಾಯ ಅವನೇನು ಹೇಳಿದ್ದಾನೆ ಸಂಗತಿಗಳು, ಆ ಸಂಗತಿಗಳು ನಮಗೂ ಎಲ್ಲರಿಗೂ ಕೂಡ ಅನುಭವಕ್ಕೆ ಬಂದು ಹೋಗಿರುವಂಥವೇ ಅವು. ಹೇಗೆ ಅವನೇನು ಹೇಳಿದ್ದಾನಲ್ಲಿ, ನಾನಾ ಥರದ ಯೋನಿಗಳಲ್ಲಿ ನಾನು ಹುಟ್ಟಿದೆ, ಏನೇನೋ ತಪ್ಪುಗಳನ್ನು ಮಾಡಿದೆ, ನಾನು ಮಾಡಿದ ಪಾಪಕರ್ಮಗಳಿಂದಾಗಿ ಅನೇಕ ದುರ್ಜನ್ಮಗಳನ್ನು ನಾನು ತಳಿಬೇಕಾಯಿತು ಅಂತ ಹೇಳಿದ್ದಾನೆ. ಮತ್ತೆ ಮತ್ತೆ ಹುಟ್ಟಿದೆ, ಮತ್ತೆ ಮತ್ತೆ ಸತ್ತೆ, ನಾನಾ ಥರದ ಆಹಾರಗಳನ್ನು ತಗೊಂಡೆ, ಸ್ವೀಕಾರ ಮಾಡಬೇಕಾಯಿತು. ಪೀತಾಹ ನಾನಾ ವಿಧಾಹ ಸ್ತನಾಹ, ಯಾವುದೋ ಪ್ರಾಣಿಯಾಗಿ, ಮನುಷ್ಯ ಶಿಶುವಾಗಿ, ಮಾನವ ಸ್ತ್ರೀಯ ಎದೆಹಾಲನ್ನು ಕುಡಿದಿದ್ದೇನೆ. ಈಗ ಈ ಹಿಂದೆನೂ ಅಂಥದನ್ನು ಕುಡಿದಿರಬಹುದು. ಪ್ರಾಣಿ ಪಕ್ಷಿಗಳ ಶಿಶುವಾಗಿ ಅವು ಕೊಡುವಂತಹ ಹಾಲನ್ನೇ, ಆ ತಾಯಿ ಕೊಡುವಂತಹ ಹಾಲನ್ನ ಸ್ವೀಕಾರ ಮಾಡಿದ್ದೇನೆ. ಅನೇಕ ಬಾರಿ ಪಕ್ಷಿ ರೂಪದಿಂದ
ತಾಯಿಯ ಹಾಲನ್ನು ಸ್ವೀಕಾರ ಮಾಡಲಿಕ್ಕಾಗದೆ ಹೋದರೂ ಕೂಡ ತಾಯಿ ಕೊಡುವಂಥ ಕುಟುಕ ಆಹಾರವನ್ನೇ ಸ್ವೀಕಾರ ಮಾಡಿ ನಾನು ಬೆಳೆದಿದ್ದೆ. ಆಹಾರ ವಿವಿಧ ಭುಕ್ತ, ಬೆಳೆದು ದೊಡ್ಡವರಾದ ಮೇಲೂ ಕೂಡ ಅನೇಕ ಬಾರಿ ಮಾಂಸಾಹಾರವನ್ನೇ ತಿನ್ನುವಂತಹ ಪ್ರಾಣಿಯಾಗಿದ್ದಿರಬಹುದು, ನಾನು ಸಸ್ಯಾಹಾರವನ್ನು ತಿನ್ನುವಂಥ ಪ್ರಾಣಿಯಾಗಿರಬಹುದು. ಮನುಷ್ಯನೇ ಆಗಿದ್ದಾಗಲೂ ಈಗ ನಾನು ಸಸ್ಯಾಹಾರಿಯಾಗಿದ್ದರೂ ಹಿಂದೊಮ್ಮೆ ಮಾಂಸಾಹಾರಿಯಾಗಿರುವಂಥ ಸಾಧ್ಯತೆ ಇದೆ. ಹಿಂದೆ ಸಸ್ಯಾಹಾರಿಯಾಗಿದ್ದರೂ ಈಗ ಮಾಂಸಾಹಾರವನ್ನು ತಿನ್ನುವಂಥ ಪರಿಸರದಲ್ಲೂ ನಾನು ಇದ್ದಿರಬಹುದು. ಅದನ್ನೇ ಆಹಾರ ವಿವಿಧಾಹ ಭುಕ್ತಾಹ ಅಂತ ಹೇಳೋದು. ನಾನಾ ಥರದ ಆಹಾರಗಳನ್ನು ತಿಂದಿದ್ದೇನೆ ಅಂತ ಹೇಳುವುದರಿಂದ ಇವನ್ನೆಲ್ಲ ಮನುಷ್ಯ ಆಲೋಚನೆ ಮಾಡ್ತಾ ಹೋದಾಗ ಒಂದು ಬಾರಿ ಮೈ ನೀರು ಎದ್ದಿತ್ತು, ತುಂಬ ರೋಮಾಂಚನ ಆದಿತ್ತು, ಸ್ವಲ್ಪ ಭಯನೂ ಆದಿತ್ತು, ಅಷ್ಟು ಪಕ್ವತೆ ಇಲ್ಲದೆ ಹೋದರೆ. ಆದರೆ ಒಂದು ಸಮಚಿತ್ತತೆ ಬರಲಿಕ್ಕೆ ಇದೆಲ್ಲ ಕಾರಣ ಆಗ್ತದೆ. ನಾವು ಇದೇ ಜನ್ಮದಲ್ಲೇ ಹದಿಹರೆಯದ ವಯಸ್ಸಿನಲ್ಲಿರುವಂತಹ ಒಬ್ಬ ಯುವತಿಗೂ ಒಬ್ಬ ಯುವಕನಿಗೂ ಈ ಜಗತ್ತಿನ ಬಗ್ಗೆ ಇರುವಂತಹ ಕೆಲವು ಆಕಾಂಕ್ಷೆಗಳು, ನಿರೀಕ್ಷೆಗಳು, ಕನಸುಗಳು, ಭ್ರಮೆಗಳು ಇವೆಲ್ಲ 30, 40, 50 ವಯಸ್ಸು ದಾಟಿದವನಿಗೆ ಇರೋದಿಲ್ಲ. ಯಾಕೆಂದ್ರೆ ಜೀವನದ ಅನೇಕ ಮುಖಗಳನ್ನು ಅವನು ನೋಡಿರ್ತಾನೆ. ನೋಡಿದಾಗ ಒಂದು ಸ್ವಲ್ಪ ಸಮಚಿತ್ತತೆ ಬಂದಿರ್ತದಲ್ಲ. ಆ ಹದಿಹರೆಯದ ತಲ್ಲಣಗಳು, ತೆವಲುಗಳು, ಆಕಾಂಕ್ಷೆ, ನಿರೀಕ್ಷೆ, ಕನಸುಗಳು, ಭ್ರಮಗಳು ಎಲ್ಲ ಇರೋದಿಲ್ಲಲ್ಲ. ಯಾಕೆಂದ್ರೆ ವಯಸ್ಸು ಕಲಿಸಿದಂತಹ ಪಾಠ ಅದು. ಹಾಗೆ ಈ ಒಂದು ಜನ್ಮದಲ್ಲಿ 60-70 ವರ್ಷಗಳ ಒಂದು ಜೀವನದಲ್ಲೇ ನಮಗೆ ಮುಂದೆ ಹೋದಂತ ಒಂದು ಸಮಚಿತ್ತತೆ ಬರುವುದಾದರೆ ನಮ್ಮ ಒಟ್ಟಾರೆ ಆಯುರ್ಮಾನವನ್ನು ನಾವು ಲೆಕ್ಕಕ್ಕೆ ತಗೊಂಡ್ರೆ ಅದೆಷ್ಟು ಅದ್ಭುತವಾಗಿರ್ತದೆ. ಮತ್ತೆ ಈ ಹಿಂದೆ ಆಗಿ ಹೋಗಿದ್ದೆಲ್ಲ ನಮಗೆ ನೆನಪಿಗೆ ಬರಬೇಕು. ಬರದೇ ಹೋದ್ರೂ ಕನಿಷ್ಠ ಪಕ್ಷ ಹೀಗಾಗಿರಬಹುದು ಅನ್ನೋ ಒಂದು ಗ್ರಹಿಕೆಯನ್ನಾದರೂ ನಾವು ಇಟ್ಕೊಳ್ಬೇಕು. ಹಾಗಿಟ್ಕೊಂಡಾಗ ನಾವು ಹದಿಹರೆಯದಲ್ಲಿದ್ದರೂ, ಬಾಲ್ಯದಲ್ಲಿದ್ದರೂ, ಯಾವುದೇ ಮತ್ತೆ ಮಧ್ಯವಯಸ್ಸು, ಮುಪ್ಪು ಇತ್ಯಾದಿಗಳನ್ನು ದಾಟಿದ್ರೂ ಯಾವುದೇ ರೀತಿಯಾದಂಥ ತಲ್ಲಣಗಳಿಗೆ ಮನುಷ್ಯ ಒಳಗಾಗೋದಿಲ್ಲ, ಭ್ರಮಗಳಿಗೆ ಒಳಗಾಗೋದಿಲ್ಲ. ಒಂದು ಸಮಚಿತ್ತತೆ, ಜೀವನವನ್ನ ಒಂದು ಸ್ಥಿರವಾದ ದೃಷ್ಟಿಯಿಂದ ನೋಡುವಂತಹ, ನಿರ್ಲಿಪ್ತ ದೃಷ್ಟಿಯಿಂದ ನೋಡುವಂತಹ ಶಕ್ತಿ, ಪಕ್ವತೆ ಅವನಿಗೆ ಬರ್ತದೆ. ಅದಕ್ಕಾಗಿ ಇದನ್ನು ಮಾಡ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಹೊರಟದ್ದು. ಜೀವಮಾನದಲ್ಲಿ ಒಂದು ಯಾವುದಾದ್ರೂ ಕೆಲಸವನ್ನ ಮೊದಲನೇ ಬಾರಿ ಮಾಡ್ಲಿಕ್ಕೆ ಹೊರಟವನಿಗೆ, ಅದೊಂದು ಮದ್ಯಪಾನ ಇರಬಹುದು, ಅಂದ್ರೆ ಕೆಲವು ನಿಷಿದ್ಧ ಕಾರ್ಯಗಳು, ಕೆಲವು ಅನಿಷಿದ್ಧ ಕಾರ್ಯಗಳು ಎರಡನ್ನೂ ಹೇಳ್ತಿದ್ದೇನೆ. ಮೊದಲನೇ ಬಾರಿ ಮಾಡ್ಲಿಕ್ಕೆ ಹೊರಟವನಿಗೆ ಅದರಲ್ಲೇನೊಂದು ತವಕ, ಏನು ಆಕರ್ಷಣೆ, ತುಡಿತ ಇದೆಲ್ಲ ಇರ್ತದೆ. ಅದೇ ತಪ್ಪು ಕೆಲಸವನ್ನಾಗಲಿ, ಅದೇ ಸರಿ ಕೆಲಸವನ್ನಾಗಲಿ ಅನೇಕ ಬಾರಿ ಮಾಡಿ ಬಿಟ್ಟವನಿಗೆ, ಮತ್ತದನ್ನೊಂದು ಅಭ್ಯಾಸವನ್ನಾಗಿ ಮಾಡಿಕೊಂಡವನಿಗೆ ದೈಹಿಕವಾಗಿ, ಮಾನಸಿಕವಾಗಿ ಅಂತ ತುಡಿತ ಇರೋದಿಲ್ಲ, ತವಕ ಇರೋದಿಲ್ಲ. ಇದು ಜೀವನ ಕಲಿಸಿರುವಂತಹ ಅನುಭವ, ಅಂತ ಒಂದು ಪಕ್ವತೆ ಅದು. ಅದಕ್ಕಾಗಿ ನಾನಾ ವಿಧವಾದ ಆಹಾರಗಳನ್ನು ಸ್ವೀಕಾರ ಮಾಡಿದ್ದೀವಿ. ಹಿಂದೆ ಅನೇಕ ಥರದ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತಿಂದಿದ್ದೇವೆ, ಹುಳ ಹುಪ್ಪಟೆಗಳನ್ನು ತಿಂದಿದ್ದೇವೆ. ಕೆಲವು ಬಾರಿ ತೀರಾ ಭಿಕ್ಷುಕರಾಗಿ ಕಮರಿ ಹೋದಂತಹ ಅನ್ನವನ್ನ, ಹಳಸಿ ಹೋದಂತಹ ಅನ್ನವನ್ನು ತಿಂದು ಬದುಕುವಂತ ಪ್ರಸಂಗನೂ ಬಂದಿರಬಹುದು ನಮಗೆ. ಬಹಳ ದೊಡ್ಡ ಶ್ರೀಮಂತರಾಗಿ, ವೈಭವೋಪೇತವಾಗಿ, ರಾಜಾದಿರಾಜರಂತೆ ಪಕ್ವಾನ್ನವನ್ನು ತಿಂದಿದ್ದಿರಬಹುದು ನಾವು. ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಭಿಕ್ಷುಕರಾಗಿ ಓಡಾಡಿ ಯಾವ್ದಾವುದೋ ಹಳಸಿದ ಅನ್ನವನ್ನು ತಿನ್ನುವಂತ ಪ್ರಸಂಗನೂ ಬಂದಿರಬಹುದು. ನಾವೇ ಹೀಗಾಗಿದ್ದೆವು ಹಿಂದೆ ಅಂತ ಒಂದು ಬಾರಿ ನೆನಪು ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗೆ ಒಂದು ನಾವು ಸಾಂತ್ವನ ಹೇಳ್ಕೊಂಡಂತಾಗ್ತದೆ. ಈಗಿನ ಭ್ರಮಗಳನ್ನೆಲ್ಲ ಬಿಡ್ಲಿಕ್ಕೆ, ಆಹಾರದ ಕುರಿತಾಗಿ, ಮತ್ತಿತರ ವಿಹಾರಗಳ ಕುರಿತಾಗಿ, ಆಮೋದ ಪ್ರಮೋದಗಳ ಕುರಿತಾಗಿ ಇರುವಂತಹ ಭ್ರಮಗಳನ್ನು ತೊರಿಲಿಕ್ಕೆ ಅದರಿಂದೆಲ್ಲ ಅನುಕೂಲ ಆಗ್ತದೆ. ಅದಕ್ಕಾಗಿ ನಾನಾ ಥರದ ಆಹಾರಗಳನ್ನು ತಿಂದೆ ನಾನು ಅಂತ ಅವನಿಗೆ ನೆನಪಿದೆ, ಸಿದ್ಧ ಪುರುಷನಿಗೆ. ನಮಗೆ ನೆನಪಿಲ್ಲದೆ ಇರಬಹುದು. ಆದರೆ ಹೆಚ್ಚು ಕಡಿಮೆ ಈಗ ನಾವು ಈ ಸೃಷ್ಟಿಗೆ ಬಂದು ನಮ್ಮೆಲ್ಲರದು ವಯಸ್ಸು ಹೆಚ್ಚು ಕಡಿಮೆ ಒಂದೇ ಆಗಿದೆ. 195 ಕೋಟಿ ವರ್ಷ, 58 ಲಕ್ಷ ವರ್ಷ
58 ಲಕ್ಷದ ಮೇಲೆ 85,122 ವರ್ಷಗಳಾಗಿವೆ ಈಗ ಸೃಷ್ಟಿ ಪ್ರಾರಂಭ ಆಗಿ. ಅರ್ಥಾತ್ ಭಗವಂತನ ಉದರದಿಂದ ನಾವು ಸೃಷ್ಟಿಗೆ ಬಂದು ಇಷ್ಟು ವರ್ಷ ಆಗಿ ಹೋಗಿವೆ. ಅದರಲ್ಲಿ ಬಹುತೇಕ ಇದನ್ನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡಿರುವಂತಹ ನಾನು, ಕೇಳ್ತಾ ಇದ್ದೀವಿ ಅಂತ ತಿಳ್ಕೊಂಡಿರುವಂತಹ ನೀವು, ಹೆಚ್ಚು ಕಡಿಮೆ ಎಲ್ಲರೂ ಸಮಾನ ಸಂಖ್ಯೆಯ ಜನ್ಮಗಳನ್ನು ಈಗಿಂದ ತಳೆದಿದ್ದೇವೆ. ಅದರಲ್ಲಿ ಇಂಥದನ್ನೆಲ್ಲ ಅನುಭವಿಸಿಬಿಟ್ಟಿದ್ದೇವೆ. ನಾನಾ ತಾಯಂದಿರ ಮಕ್ಕಳಾಗಿ ಹುಟ್ಟಿದ್ದೇವೆ. ಮೀನುಗಳ, ಕ್ರಿಮಿಕೀಟಗಳ, ಹುಲಿಸಿಂಹಗಳ, ಹಕ್ಕಿ ಪಕ್ಷಿಗಳ ಮಕ್ಕಳಾಗಿ ಹುಟ್ಟಿದ್ದೇವೆ. ಮಾತರೋ ವಿವಿಧಾಹ ದೃಷ್ಟಾಹ, ಅನೇಕ ಜನ ತಾಯಂದಿರನ್ನು ನೋಡಿದ್ದೇನೆ, ಅನೇಕ ಜನ ತಂದೆಯಂದಿರನ್ನು ನೋಡಿದ್ದೆವು ನಾವು. ಹೌದು, ಭಾಗವತದಲ್ಲಿ ಬರುವಂತಹ ಆ ಒಬ್ಬ ಜೀವ ಕಸ್ಮಿನ್ ಜನ್ಮನ್ ನೆಮಿ ಬ್ರಹ್ಮನ್ ಮಾತರ್ ಪಿತರ ಸ್ಮೃತಾಹ, ಈಗ ಜನ್ಮದಲ್ಲಿ ನನಗೇನು ಇವರು ತಂದೆ ತಾಯಿಗಳಂತ ಆಗಿದ್ದಾರಲ್ಲ, ಇವರು ಹಿಂದಿನ ಜನ್ಮದಲ್ಲೂ ನಮಗೆ ತಂದೆ ತಾಯಿಂದರಾಗಿದ್ರೇನು? ಮಾತಾಪಿತೃ ಸಹಸ್ರಾಣಿ ಪುತ್ರದಾರಿ ಶತಾನಿ ಚ, ಸಾವಿರಾರು ಜನ ತಂದೆಯಂದರಾಗಿ ಹೋಗಿದ್ದಾರೆ, ಸಾವಿರಾರು ಜನ ತಾಯಂದರಾಗಿ ಹೋಗಿದ್ದಾರೆ, ಅನೇಕ ಜನ ಹೆಂಡಂದರಾಗಿ ಹೋಗಿದ್ದಾರೆ, ಮಕ್ಕಳಾಗಿ ಹೋಗಿದ್ದಾರೆ, ಮೊಮ್ಮಕ್ಕಳಾಗಿ ಹೋಗಿದ್ದಾರೆ. ಅದರಲ್ಲಿ ನಾನು ಯಾರನ್ನ ನೆಚ್ಚಿಕೊಳ್ಳಲಿ, ಯಾರನ್ನ ನನ್ನವರು ಅಂತ ತಿಳಿದುಕೊಳ್ಳಿ ಅಂತೆಲ್ಲ ಆ ಒಂದು ಶಿಶು ನಾರದರನ್ನು ಕೇಳ್ತದೆ ಅಂತ ಭಾಗವತದಲ್ಲಿ ಕೇಳಿ ಬರ್ತದೆ. ಹೀಗೆ ನಾವೆಲ್ಲ ತಿಳ್ಕೊಂಡಾಗ ಈಗಿರುವಂತಹ ಸಂಬಂಧಗಳ ಬಗ್ಗೆ, ಈಗಿರುವಂತಹ ಒಡನಾಡಿಗಳ ಬಗ್ಗೆ ಇರುವಂತಹ ಒಂದು ಅಭಿಮಾನ, ಕುರುಡು ಮೋಹ, ಇದೆಲ್ಲ ಹೋಗ್ಲಿಕ್ಕೆ ಒಂದು ದಾರಿ ಆಗ್ತದೆ. ಸುಖಾನಿಚ ವಿಚಿತ್ರಾಣಿ, ಥರಥರದ ಸುಖಗಳನ್ನು ಅನುಭವಿಸಿದೆವು. ಮನುಷ್ಯನಿಗಿರುವುದೇನು? ಆಹಾರ, ನಿದ್ರಾ, ಭಯ, ಮೈಥುನ. ಆಹಾರ, ನಿದ್ರಾ, ಭಯ, ಮೈಥುನಾನಿ ಸಾಮಾನ್ಯ ಮೈಥ ಪಶುಭಿರ್ನರಾಣಾಂ. ಜ್ಞಾನಂತು ತೇಷಾಮಧಿಕೋ ಜ್ಞಾನೇನ ಹೀನಃ ಪಶುಭಿಃ ಸಮಾನಃ. ಆಹಾರ, ನಿದ್ರಾ, ಭಯ ಮತ್ತು ಮೈಥುನ ಇವಿಷ್ಟು ಪ್ರಾಣಿಗಳಿಗೂ ಮನುಷ್ಯರಿಗೂ ಇರುವಂತಹ ಸಮಾನವಾಗಿರುವಂತಹ 4 ಅಂಶಗಳು. ಜ್ಞಾನಂತು ತೇಷಾಂ ಅಧಿಕೋ ವಿಶೇಷ. ಮನುಷ್ಯರಿಗಿರುವಂತಹ ಒಂದು ವೈಶಿಷ್ಟ್ಯ ಅಂದ್ರೆ ಜ್ಞಾನ. ಆ ಜ್ಞಾನವೂ ಇಲ್ಲ ಅಂತಾಗಿಬಿಟ್ರೆ, ಕೇವಲ ಆಹಾರ, ನಿದ್ರಾ, ಭಯ, ಮೈಥುನಕ್ಕಾಗಿ ಅದಕ್ಕೆ ಸ್ಪಂದಿಸ್ತಾ ನಾವು ಬದುಕುವುದು ಅಂತಾಗಿಬಿಟ್ರೆ, ಆ ಜ್ಞಾನದಿಂದ ಹೀನನಾದಂತಹ ಮನುಷ್ಯ ಪಶುವೇ ಅಂತ ಹೇಳಿ ಒಂದು ಸುಭಾಷಿತ ಹೇಳ್ತದೆ. ಎಷ್ಟು ಥರದ ಸುಖಗಳನ್ನ ಅನುಭವಿಸಿದ್ವಿ ನಾವು ಮನುಷ್ಯರಾಗಿ. ಈಗ ಅನುಭವಿಸ್ತಾ ಇದ್ದೀವಿ ಸುಖಗಳನ್ನ. ಅಧಿಕಾರದ ಸುಖ, ಸಂಪತ್ತಿನ ಸುಖ, ದಾಂಪತ್ಯ ಸುಖ. ಸುಖಗಳು ಒಂದೇ ಎರಡೇ. ಸುಖಗಳನ್ನು ಅನುಭವಿಸಲಿಕ್ಕಾಗಿಯೇ ನಮಗೆ ಈ ಜೀವನದಲ್ಲಿ ನಮ್ಮನ್ನು ಹುಟ್ಟಿಸಿದ್ದಾರೆ ಅನ್ನೋಷ್ಟು ಭ್ರಮೆ ನಮಗೆ. ಒಟ್ಟಾರೆ ಶಿಕ್ಷಣ ಇರುವುದು ಯಾವುದಕ್ಕಾಗಿ? ಧನ ಗಳಿಸಲಿಕ್ಕಾಗಿ. ಧನ ಗಳಿಸುವುದು ಯಾವುದಕ್ಕಾಗಿ? ಏನಾದರೂ ಒಂದು ವೃತ್ತಿ ಮಾಡಲಿಕ್ಕಾಗಿ. ವೃತ್ತಿ ಯಾವುದಕ್ಕಾಗಿ ಅಂದ್ರೆ ಒಟ್ಟಾರೆ ಸುಖ ಪಡಲಿಕ್ಕಾಗಿ ಅನ್ನುವ ಸ್ಥಿತಿಗೆ ನಾವಿವತ್ತು ಬಂದು ತಲುಪಿದ್ದೇವೆ. ಅದಕ್ಕೆ ಬೇಕಾದಂತಹ ಕೌಶಲ, ನೈಪುಣ್ಯವನ್ನೆಲ್ಲ ನಮಗೆ ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಸುತ್ತಮುತ್ತಲಿನ ಶಿಕ್ಷಣ ಸಂಸ್ಥೆಗಳು ನಮಗವನ್ನ ತುಂಬುತ್ತಾ ಇವೆ. ನಮ್ಮನ್ನು ನಿಜವಾದ ಅರ್ಥದಲ್ಲಿ ಧಾರ್ಮಿಕರಾಗಲಿಕ್ಕೆ ಅವು ಬಿಡ್ತಾ ಇಲ್ಲ. ಈ ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮನ್ನು ಹಾಗೆ ಬಿಡ್ತಾ ಇಲ್ಲ. ಒಂದು ದಾಂಪತ್ಯ ಸುಖವನ್ನೇ ನಾವು ತೆಗೆದುಕೊಂಡ್ರೆ, ಮನುಷ್ಯನಿಗೆ ಈ ದಾಂಪತ್ಯ, ಈ ಲೈಂಗಿಕತೆ ಅಂತ ಅನ್ನೋದು ಅವನನ್ನು ತೀವ್ರವಾಗಿ ಸೆಳೆಯುವಂತಹ ಒಂದು ವಿಷಯ. ಏನೇನು ಆಗಿ ಹೋಗಿದ್ದ ಹಿಂದೆ, ಹಕ್ಕಿಗೆ ಆಗಿ, ಪ್ರಣಯದ ಪಕ್ಷಿಗಳಾಗಿ, ಆಕಾಶದ ಎತ್ತರದಲ್ಲಿ ಸುಖದ ಎತ್ತರವನ್ನ ನಾವು ಕಂಡಿದ್ದೆವು ಹಿಂದೆ. ನೀರಿನಲ್ಲಿ ಹರಿಯುವಂತಹ ಮೀನಿನ ಜೋಡಿಗಳಾಗಿ ಸುಖದ ಆಳವನ್ನು ಕಂಡಿದ್ದೇವೆ. ಮನುಷ್ಯರಾಗಿ ಹುಟ್ಟಿದರೆ ಈ ಲೈಂಗಿಕ ಸುಖವನ್ನು ಅನುಭವಿಸಲಿಕ್ಕೆ ನಾನಾ ಥರದ ನಿರ್ಬಂಧಗಳಿರ್ತವೆ. ಯಾವುದೇ ನಿರ್ಬಂಧವಿಲ್ಲದೆ ಹಂದಿಯಾಗಿ, ನಾಯಿಯಾಗಿ, ಮತ್ತಾವುದು ಪ್ರಾಣಿಯಾಗಿ, ಪಕ್ಷಿಯಾಗಿ ಬೇಕಾದಾಗೆಲ್ಲ ನಾನಾ ಥರದ ಸುಖಗಳನ್ನೆಲ್ಲ ನಾವು ಅನುಭವಿಸಿದ್ದೇವೆ ಅಂತ ಹಿಂದೆ.
ಅದೆಲ್ಲ ಒಂದು ಬಾರಿ ಮನುಷ್ಯ ಗಮನಕ್ಕೆ ತಂದ್ಕೋಬೇಕು. ತುಂಬಾ ವಿಚಿತ್ರವಾಗಿ ಕಾಣಿಸ್ತದೆ. ನಾನೊಬ್ಬ ಈಗ ಮನುಷ್ಯನಾಗಿದ್ದೇನೆ, ನಾನು ಹಿಂದೆ ನಾಯಿಯಾಗಿ ನಿರ್ಲಜ್ಜನಾಗಿ ಸುಖ ಅನುಭವಿಸ್ತಿದ್ದೇನೆ, ಹಂದಿಯಾಗಿ ಸುಖ ಅನುಭವಿಸಿದ್ದೆ ಅಂತೆಲ್ಲ ನೆನಪು ಮಾಡ್ಕೊಳ್ಳೋದಾದ್ರೆ ನಮಗದು ಅಸಹ್ಯ ಅಂತಲೂ ಅನಿಸುತ್ತೆ. ಆದರೆ ನಮಗೊಂದು ಸಮಚಿತ್ತತೆಯನ್ನು ಕೊಡಲಿಕ್ಕೆ ಇದು ಬಹಳ ಮಹತ್ವದ ಒಂದು ಆತ್ಮವಿಮರ್ಶೆ, ಬಹಳ ಮಹತ್ವದ ಸಿಂಹಾವಲೋಕನ, ಬಹಳ ಮಹತ್ವದ ಒಂದು ಈ ಟೈಪ್ ಆಫ್ ಸೆಲ್ಫ್ ಹಿಪ್ನಾಟಿಸಮ್ ಇದು ಅಂತ ನನಗೆ ಕಾಣಿಸೋದು. ಮನುಷ್ಯನಿಗೆ ಅದರಲ್ಲಿರುವಂತಹ ಅನೇಕ ಭ್ರಮೆಗಳನ್ನೆಲ್ಲ ಹೊಡೆದು ಓಡಿಸುವಂಥ, ಕಿತ್ತು ಹರಿದು ಬಿಸಾಕುವಂಥ ಒಂದು ವಿಧಾನ ಇದು. ನಾನಾವಿಧ ಸುಖಾಹ ಅಂತ ಹೇಳಿದಾಗ ಮನುಷ್ಯನ ಅವನನ್ನು ಕಾಡುವಂತಹ ಸಂಗತಿಗಳು, ಕಾಮ, ಪ್ರೇಮ, ವಿವಾಹ, ಅದರ ಕುರಿತಾದಂತಹ ಭ್ರಮಗಳು, ಏನೇನೆಲ್ಲ ಅವನು ಅನುಭವಿಸಿರ್ತಾನೆ. ಸುದೀರ್ಘ ಕಾಲ ದಂಪತಿಗಳಾಗಿ ನಾವು ಬದುಕಿರಬಹುದು, 80-90 ವರ್ಷಗಳ ಕಾಲ. ಇತ್ತೀಚೆಗೆ ಇಂಗ್ಲೆಂಡಿನ 2ನೇ ಎಲಿಜಬೆತ್ ಏನಿದ್ದಾರೆ ರಾಣಿ, ಅವರ ಗಂಡ ತೀರಿಕೊಂಡ್ರು. ಅವರಿಬ್ಬರು ದಾಂಪತ್ಯಕ್ಕೆ ಸುಮಾರು 75 ವರ್ಷಗಳ ದಾಂಪತ್ಯ ಅದು. ನಮ್ಮ ಕನ್ನಡದವರೇ ಆದಂತಹ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಅವರ ದಾಂಪತ್ಯ ಸುಮಾರು 83-84 ವರ್ಷಗಳ ದಾಂಪತ್ಯ. ಇದನ್ನೆಲ್ಲ ಇಂಥ ಸುದೀರ್ಘವಾದ ದಾಂಪತ್ಯವನ್ನು ನಾವು ಅನುಭವಿಸಿರಬಹುದು. ಅನೇಕ ಬಾರಿ ಅಲ್ಪ ಕಾಲದ ದಾಂಪತ್ಯವನ್ನು ಮಾತ್ರ ಬದುಕಿ ಅತೃಪ್ತರಾಗಿ ನಮ್ಮ ಸಂಗಾತಿಯನ್ನು ಕಳ್ಕೊಂಡಿರುವಂತಹ ಪ್ರಸಂಗ ಬಂದಿರಬಹುದು. ಯೌವನದಲ್ಲೇ ಆ ಪ್ರೇಮ ಕಾಮಗಳ ಕುರಿತಾಗಿ ಅನೇಕ ಥರದ ಭ್ರಮಗಳನ್ನು, ತೆವಲುಗಳನ್ನು, ಕ್ರಶ್ಗಳನ್ನು, ಆಕರ್ಷಣೆಗಳನ್ನು ಇಟ್ಕೊಂಡು ನಾನಾ ಥರದ ಪಡಿಪಾಟಲುಗಳನ್ನು ನಾವು ಪಟ್ಟಿರಬಹುದು. ಇದನ್ನೆಲ್ಲ ಒಂದು ಬಾರಿ ನಾವು ಮನಸ್ಸಿಗೆ ತಂದುಕೋಬೇಕು. ಯಾವ ಜನ್ಮದಲ್ಲಿ ಹೇಗಾಗಿದ್ದೆವು, ಹೇಗಿದ್ದೆವು ಅದು ಗೊತ್ತಿಲ್ಲ. ಯಾವ ಜನ್ಮದಲ್ಲಿ ನಮ್ಮ ದಾಂಪತ್ಯ ಸಫಲವಾಗಿತ್ತು, ಕೆಲವೇ ವರ್ಷ ಕಾಲ ಬದುಕಿದ್ರು ಸಫಲವಾಗಿ ಗಂಡ ಹೆಂಡಂದಿರಿಬ್ಬರು ಕೂಡ ಒಬ್ಬರನ್ನೊಬ್ಬರು ಅರಿತು ಬಾಳಿದೆವು. ಯಾವಾಗ ದಾಂಪತ್ಯ ವಿಫಲವಾಯಿತು, ಪ್ರೇಮ ಕಾಮದ ಭ್ರಮಗಳು ಯಾವಾಗ ಹರಿದು ಹೋಗಿದ್ದವು, ಯಾವಾಗ ಅವು ಸಫಲ ಆಗಿದ್ದವು, ಅದ್ಯಾವುದು ಗೊತ್ತಿಲ್ಲ, ಗೊತ್ತಾಗಬೇಕಾಗೂ ಇಲ್ಲ ಈಗ. ಆದರೆ ಒಟ್ಟಾರೆ ಜೀವಿಗಳೇನಿದ್ದಾರೆ, ವಾಸ್ತವಿಕವಾಗಿ ವಿಚಾರ ಮಾಡಿದರೆ ಅನಂತ ಜೀವರೇ ಇದ್ದಾರೆ. ಆದರೆ ಇವತ್ತು ನಾವಿರುವಂತಹ ಭೂಮಿ ಮೇಲೆ 790 ಕೋಟಿಯಷ್ಟು ಜನ ಇದ್ದಾರೆ. ಇವತ್ತು ಇದು ವಿಶ್ವ ಜನಸಂಖ್ಯಾ ದಿನ ಅಂತ ಕೇಳಿ ಬರ್ತದೆ, ಜುಲೈ 11ನೇ ತಾರೀಕು. ಈ ಪ್ರಪಂಚದಲ್ಲಿ 1804ನೇ ಇಸ್ವಿಯಲ್ಲಿ 100 ಕೋಟಿ ಜನ ಇದ್ದರಂತೆ. 1927ನೇ ಇಸ್ವಿಯಲ್ಲಿ 200 ಕೋಟಿ ಜನ ಆದರಂತೆ. 1960ನೇ ಇಸ್ವಿಯಲ್ಲಿ 300 ಕೋಟಿ ಜನ ಆದರು. 1987ರಲ್ಲಿ 500 ಕೋಟಿ ಆದರು. 2000ನೇ ಇಸ್ವಿಯಲ್ಲಿ 600 ಕೋಟಿ ಜನ ಆದರು. 2017ರಲ್ಲಿ 750 ಕೋಟಿ ಆಗಿತ್ತು. ಈಗ 2021ನೇ ಇಸ್ವಿಯಲ್ಲಿ 790 ಕೋಟಿ ಎಷ್ಟು ನಮ್ಮ ಜನಸಂಖ್ಯೆ ಇದೆ. ಮುಂದೆ 2023ನೇ ಇಸ್ವಿಯಲ್ಲಿ ಇದು 800 ಕೋಟಿ ಆಗ್ತದೆ. 2037ನೇ ಇಸ್ವಿಗೆ 900 ಕೋಟಿ ಆಗ್ತದೆ. 2057ನೇ ಇಸ್ವಿಯ ಹೊತ್ತಿಗೆ 1,000 ಕೋಟಿ ಜನಸಂಖ್ಯೆ ಆಗ್ತದೆ ಅಂತ ಒಂದು ಅಧ್ಯಯನ ತಿಳಿಸ್ತದೆ. ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ, ನಮ್ಮ ಸುತ್ತಮುತ್ತಲು ಎಷ್ಟೆಲ್ಲ ಜನ ಇದ್ರು ಈ ಹಿಂದೆ, ಈಗ ಎಷ್ಟು ಜನ ಇದ್ದಾರೆ, ಮುಂದೆ ಎಷ್ಟು ಜನ ಇರುವವರಿದ್ದಾರೆ, ಇವರೆಲ್ಲರೂ ಇಷ್ಟು ಜನ ಎಲ್ಲ ಒಟ್ಟಾರೆ ಏನು ಸುಖಗಳನ್ನು ಅನುಭವಿಸಿದ್ದಾರೆ,
ಏನು ದುಃಖಗಳನ್ನ ಅನುಭವಿಸಿದ್ದಾರೆ, ಏನು ಆಹಾರ ತಿಂದಿದ್ದಾರೆ, ಯಾವ ತಂದೆ ತಾಯಂದಿರ ಮಕ್ಕಳಾಗಿ ಹುಟ್ಟಿದ್ದಾರೆ. ಅವರೆಲ್ಲ ನಾವು ಒಬ್ರು, ಅನಂತ ಜೀವರಲ್ಲಿ ನಾವು ಒಬ್ರು. ಈಗಿರುವಂಥ 790 ಕೋಟಿ ಜನ ಏನಿದ್ದಾರೆ ಈ ಭೂಮಿ ಮೇಲೆ, ಅವರಲ್ಲಿ ನಾವು ಒಬ್ರು. ನಾವು ನಮ್ಮ ಆಹಾರಕ್ಕಾಗಿ, ಆಹಾರದ ಭದ್ರತೆಗಾಗಿ ಅನೇಕ ಥರದ ಯೋಜನೆಗಳನ್ನು ಹಮ್ಮಿಕೋತೇವೆ. ನಾಗರಿಕ ಸರ್ಕಾರಗಳು, ಸಮಾಜಗಳು ಅಂತ ಕಾರ್ಯಗಳನ್ನೆಲ್ಲ ಮಾಡ್ತವೆ. ಕೆಲವು ಬಾರಿ ಗೋವು ಮೊದಲಾದ ಪ್ರಾಣಿ ಪಕ್ಷಿಗಳಿಗಾಗಿಯೂ ಕೂಡ ಅನೇಕ ಥರದ ಆಹಾರದ ಭದ್ರತೆಯನ್ನು ನಾವು ಒದಗಿಸ್ತೇವೆ. ಅನೇಕ ಬಾರಿ ಕ್ರಿಮಿಕೀಟಗಳಾಗಿ, ಇರುವೆಗಳಾಗಿ ನಾವು ಜನಿಸಿರುವಂತಹ ಪ್ರಸಂಗಗಳಿರ್ತವೆ. ಆಗ ನಮಗೆ ಯಾರ ಆಹಾರದ ಭದ್ರತೆಯನ್ನು ಒದಗಿಸಿದ್ರು? ಎಷ್ಟು ಸಂಖ್ಯೆಯಲ್ಲಿ ಇರುವೆಗಳಿವೆ. ದೊಡ್ಡ ದೊಡ್ಡ ಪ್ರಾಣಿಗಳು, ಆಕಳುಗಳು, ಎಮ್ಮೆಗಳು, ಜಾನುವಾರುಗಳು ಇವೆಲ್ಲ ಕಾಣಿಸ್ತವೆ ಕಣ್ಣಿಗೆ. ಅವಕ್ಕೊಂದಿಷ್ಟು ನಮ್ಮ ಸಮಾಜ, ಸರ್ಕಾರ ಇವೆಲ್ಲ ಏನೇನೋ ವ್ಯವಸ್ಥೆ ಮಾಡ್ತದೆ. ಇರುವೆಗಳಿಗೆ ಯಾರು ಮಾಡ್ತಾರೆ? ಕ್ರಿಮಿಕೀಟಗಳಿಗೆ ಯಾರು ಮಾಡ್ತಾರೆ? ಎಲ್ಲರದ್ದು ಜೀವನ ನಡೆದೇ ಹೋಗಿದೆ, ಜೀವನವೂ ನಡೆಯಿತು, ಸತ್ತು ಹೋದರು. ಈಗ ನಾವು ಸಾಯುವವರಿದ್ದೇವೆ. ಈ ಎಲ್ಲ ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು ಸಾಯುವವೆ. ನಾನಾ ಥರದ ಸುಖವನ್ನ ಇರುವೆಯಾಗಿಯೂ ಅನುಭವಿಸಿದ್ದೆವು, ಆಹಾರವನ್ನು ತಿಂದಿದ್ದೆವು, ದುಃಖಗಳನ್ನು ಕೂಡ ಅನುಭವಿಸಿದ್ದೆವು. ಇದೆಲ್ಲ ತುಂಬಾ ಅದ್ಭುತವಾಗಿ ಕಾಣಿಸ್ತದೆ ನಮಗೆ. ಮನುಷ್ಯನನ್ನು ಒಂದು ಬಾರಿ ಸಮಚಿತ್ತನನ್ನಾಗಿ, ತಾನು ಈ ಜೀವನದಲ್ಲಿ ಮಾಡಬೇಕಾಗಿರುವಂತಹ ಕರ್ತವ್ಯದ ಬಗ್ಗೆ ಅವನನ್ನು ಜಾಗೃತನನ್ನಾಗಿ ಮಾಡ್ತದೆ. ಆಮೋದ, ಪ್ರಮೋದ, ವಿಹಾರ, ವಿಲಾಸ ಇದ್ರ ಕಡೆ ನಮ್ಮ ಮನಸ್ಸೇನು ಹರಿದು ಹೋಗ್ತಾ ಇರ್ತದೆ. ಆ ಎಲ್ಲ ಭ್ರಮಗಳನ್ನು ಪರಿಹಾರ ಮಾಡ್ತದೆ. ಅದಕ್ಕಾಗಿ ಇಷ್ಟನ್ನೆಲ್ಲ ನಾನು ಆಲೋಚನೆ ಮಾಡ್ತಿದ್ದೇನೆ. ಅದೆಷ್ಟು ಜನ್ಮಗಳಲ್ಲಿ ತೀವ್ರವಾದಂತಹ ಒಂದು ಅಭದ್ರತೆ, ಭಾವನಾತ್ಮಕ ಅಭದ್ರತೆ ನಮ್ಮನ್ನು ಕಾಡಿರ್ತದೆ. ಯಾರನ್ನು ನಂಬಬೇಕು, ಸಮಾಜದಲ್ಲಿ ಯಾರನ್ನು ನಂಬಬೇಕು, ಕುಟುಂಬದಲ್ಲಿ ಯಾರನ್ನು ನಂಬಬೇಕು, ಗಂಡ ಹೆಂಡಂದ್ರಲ್ಲಿ ಗಂಡ ಹೆಂಡತಿಯನ್ನ ತನಗೆ ಭದ್ರತೆ ಕೊಡ್ತಾಳೆ ಅಂತ ನಂಬಬೇಕೇ ಬೇಡವೆ, ಹೆಂಡತಿ ಗಂಡನನ್ನು ತನಗೀತ ಭಾವನಾತ್ಮಕವಾದಂತಹ ಅಖಂಡವಾದಂತಹ ಭದ್ರತೆಯನ್ನು ಕೊಡ್ತಾನೆ ಅಂತ ನಂಬಬೇಕೇ ಬೇಡವೆ ಅನ್ನುವ ಒಂದು ತಳಮಳದಲ್ಲಿ, ತಲ್ಲಣದಲ್ಲಿ ಜೀವನ ನಡೆಸಿರುವ ಉದಾಹರಣೆಗಳು ಈ ಹಿಂದೆ ಅವೆಷ್ಟೋ, ಈಗಲೂ ಆಗಿರ್ಬೋದು, ಮುಂದೂ ಆ ಥರ ಬರಬಹುದು. ಆಹಾರದ ಬಗ್ಗೆ ಇಷ್ಟು ಬಂತು. ನಿದ್ರಾ ಅನ್ನೋದು ಕೂಡ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಸಮಾನ. ಅದೆಷ್ಟೋ ರಾತ್ರಿಗಳನ್ನ ನಿದ್ರೆ ಇಲ್ಲದೆ ಮಗ್ಗುಲು ಬದಲಾಯಿಸ್ತಾ ನಾವು ಕಳೆದಿದ್ದಿರಬಹುದು ಈ ಹಿಂದೆ, ಇವೂ ಕಳೆದಿದ್ದಿರಬಹುದು. ನಿದ್ರೆಯ ಬೆಲೆ ಏನು ಅಂತ ಗೊತ್ತಾಗೋದು ನಿದ್ರೆ ಬರದೇ ಇದ್ದಾಗ ಅಂತಹ ಸ್ಥಿತಿಗಳನ್ನು ಎದುರಿಸಿರಬಹುದು. ಸುಖವಾಗಿ ನಿಶ್ಚಿಂತನಾಗಿ ನಿದ್ರಿಸಿರುವಂತಹ ಉದಾಹರಣೆಗಳು ಇದ್ದಿರಬಹುದು. ಮುಂದಿನದು ಭಯ. ಅದೆಷ್ಟು ಥರದ ಭಯಗಳು ಮನುಷ್ಯನಿಗೆ. ತನ್ನವರಿಂದ ಭಯ, ಇನ್ನೊಬ್ಬರಿಂದ ಭಯ, ಕಳ್ಳರಿಂದ ಭಯ, ಸಾವಿನಿಂದ ಭಯ, ಮುಪ್ಪಿನಿಂದ ಭಯ, ರೋಗಗಳಿಂದ ಭಯ, ವೃತ್ತಿ ಜೀವನದಲ್ಲಿ ಭಯ. ಯಾವಾಗ ನಮ್ಮ ವೃತ್ತಿ, ನಮ್ಮ ಕೆರಿಯರ್ ಅಲುಗಾಡಿ ಬಿಡ್ತದೋ ಅನ್ನುವಂಥ ಭಯ. ನಮ್ಮವ್ರಿಗೆ ಏನಾಗ್ತದೋ, ಮಕ್ಕಳಿಗೆ ಏನಾದಿತ್ತೋ, ನಮ್ಮ ತಂದೆ ತಾಯಂದ್ರಿಗೆ ಏನಾದೀತೋ ಅಂತ ಭಯ, ರೋಗಗಳ ಭಯ. ವಿಶೇಷತಃ ನಾವೀಗ ನೋಡ್ತಿರುವಂತಹ ಈ ಕಾಲದಲ್ಲಿ ಥರದ ಭಯಗಳನ್ನು ಈ ಹಿಂದೆ ಅನುಭವಿಸಿದ್ದೇವೆ. ಎಲ್ಲವೂ ಆಗಿ ಹೋಗಿದೆ, ಮುಂದೂ ಮತ್ತೆ ಬರುವವೆ. ಇವೆಲ್ಲವನ್ನು ಹೀಗೆ ನಾನು ಅನುಭವಿಸಿದ್ದೀನಿ ಅನ್ನೋದನ್ನ ಮನುಷ್ಯ, ಸಾಧಕನಾದವನು ಸ್ವಸಂಮೋಹಿನಿ. ಇದೊಂದು ರೀತಿ ಸ್ವಸಂಮೋಹಿನಿ, ಯಾವುದೇ ರೀತಿ ಅಪಾಯಕಾರಿ ಅಲ್ಲ. ಯಾವ ಜನ್ಮದಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಅದನ್ನ ಮಾಡಿಕೊಂಡು ನಿಶ್ಚಿಂತನಾಗುವಂತಹ ಪ್ರಯತ್ನ ಮಾಡಬೇಕು. ಇದರ ಕುರಿತಾಗಿ ಇನ್ನೂ ಕೆಲವು ಸಂಗತಿಗಳನ್ನು ಹೇಳಬೇಕಾಗಿದೆ. ಅದನ್ನ ನಾಳೆ ದಿವಸ ಹೇಳ್ತೇನೆ.